ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಈಕ್ಷ್ವಾಕು ವಂಶಪ್ರಭವೋ ರಾಮೋ ನಾಮ ಜನೈಃ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಅಂದರೆ ಸಂಸ್ಕೃತದ ಈ ಒಂದು ಶ್ಲೋಕದಲ್ಲಿ ರಾಮನ ಬಗ್ಗೆ ವರ್ಣಿಸಿದ್ದಾರೆ. ಈಕ್ಷ್ವಾಕು ವಂಶದಲ್ಲಿ ಹಿಂದೆ ರಾಮನೆಂಬವನು ಜನಿಸಿದ್ದನು. ಅವನ ಹೆಸರು ಸಾಮಾನ್ಯ ಜನರಿಗೂ ತಿಳಿದಿತ್ತು. ಅವನು ಅಂತಃಕರಣವನ್ನು ಅಂದರೆ ಮನಸ್ಸನ್ನ ತನ್ನ ವಶದಲ್ಲಿರಿಸಿಕೊಂಡವನು. ಪರಾಕ್ರಮಿಯೂ ಮಹಾಕಾಂತಿಯಿಂದ ಕೂಡಿದವನು, ಇಂದ್ರಿಯ ನಿಗ್ರಹನು ಹಾಗೂ ಧೈರ್ಯ ಸಂಪನ್ನನೂ ಆಗಿದ್ದನು ಎನ್ನುವುದು ಈ ಶ್ಲೋಕದ ಅರ್ಥ. ಈಕ್ಷ್ವಾಕು ವಂಶ ಪ್ರಭವ ಎಂಬುದರಿಂದ ನಮಗೆ ರಾಮನ ವಂಶದ ಬಗ್ಗೆ ತಿಳಿಯುತ್ತೆ. ಶ್ರೇಷ್ಠವಾದ ವಂಶದಲ್ಲಿ ಜನಿಸಿದವನು ಎಂದರ್ಥ. ಹಾಗೆ ವನವಾಸಕ್ಕೆ ತೆರಳುವಾಗ ಅವನ ಮನೋನಿಗ್ರಹದ ಅರಿವು ನಮಗಾಗತ್ತೆ. ವಾಲಿ, ರಾವಣ ಮುಂತಾದ ರಾಕ್ಷಸರನ್ನು ಬಗ್ಗು ಬಡಿದದ್ದೇ ಅವನ ಶಕ್ತಿವಂತಿಕೆಗೆ, ಧೈರ್ಯ, ಪರಾಕ್ರಮಕ್ಕೆ ಸಾಕ್ಷಿ. ವನವಾಸಕ್ಕೆ ತೆರಳುವಾಗ ರಾಮ ಕೈಕೇಯನ್ನಾಗಲಿ ಅಥವಾ ದಶರಥನನ್ನಾಗಲಿ ಬಯ್ಯಲಿಲ್ಲ. ಅದು ರಾಮನ ಮನೋನಿಗ್ರಹ ಅಂದರೆ ಇಂದ್ರಿಯ ನಿಗ್ರಹವನ್ನ ತೋರಿಸತ್ತೆ. ಹೀಗೆ ರಾಮ ಎಲ್ಲರ ಮನೆ ಮಾತಾಗಿದ್ದ ಎನ್ನುವುದು ಈ ಶ್ಲೋಕದ ಒಂದು ವಿವರಣೆ. ಹೃದಯ ಸಾಮ್ರಾಟ, ಮರ್ಯಾದಾ ಪುರುಷೋತ್ತಮ ದಶರಥನಂದನ ಶ್ರೀರಾಮನ ಜನ್ಮದಿನವನ್ನು ಶ್ರೀರಾಮನವಮಿ ಅಂತ ಆಚರಿಸಲಾಗತ್ತೆ. ರಾಮನವಮಿಯಂದು ರಾಮನ ಭಜನೆ, ರಾಮಾಯಣದ ಪಠಣ, ಹಾಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳನ್ನು ಎಲ್ಲೆಡೆ ಹಮ್ಮಿಕೊಳ್ತಾರೆ. ಅವತ್ತು ಜಾತಿ ಭೇದ ಯಾವುದೂ ಇಲ್ಲದೆ ಪಾನಕ ಹಾಗೂ ಕೋಸಂಬರಿಯ ವಿತರಣೆ ನಡೆಯುತ್ತೆ. ಕಡು ಬೇಸಿಗೆ ಇರೋ ಕಾರಣ ಎಲ್ಲ ಕಡೆ ಪಾನಕ ಹಾಗೂ ಕೋಸಂಬರಿಗಳ ವಿತರಣೆ ಮಾಡ್ತಿರ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಶ್ರೀರಾಮನನ್ನ ವಿಷ್ಣುವಿನ ಅವತಾರ ಅಂತ ಹೇಳಲಾಗತ್ತೆ. ರಾಮನವಮಿಯ ದಿನ ರಾಮಸ್ಮರಣೆ ತುಂಬಾ ವಿಶೇಷ. ಶ್ರೀರಾಮನವಮಿಯಂದು ರಾಮನನ್ನ ಪೂಜಿಸಿದ್ರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ದೈವಿಕ ಶಕ್ತಿ ನೆಲೆಸುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ರಾಮನವಮಿಯಂದು ರಾಮನ ಧ್ಯಾನ ಮಾಡುತ್ತಾ ರಾಮನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಹಾಗೆ 9 ದಿನಗಳ ಕಾಲ ರಾಮನವಮಿಯನ್ನು ಕೆಲವು ಕಡೆ ತುಂಬ ಜೋರಾಗಿ ಆಚರಿಸ್ತಾರೆ. ಪ್ರತಿದಿನ ಸಾಯಂಕಾಲ ಸಂಗೀತ ಕಾರ್ಯಕ್ರಮಗಳು, ನೃತ್ಯ ಕಾರ್ಯಕ್ರಮಗಳು, ಭಕ್ತಿಗೀತೆಗಳನ್ನು ಹಾಡಿ ತುಂಬ ಉತ್ತಮ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯುತ್ತೆ. ರಾಮನವಮಿಯಂದು ವಾಲ್ಮೀಕಿ ರಾಮಾಯಣದ ಪಠಣ ಇದೆಲ್ಲವನ್ನ ಮಾಡುವುದರಿಂದ ನಮಗೆ ರಾಮನ ಒಂದು ಕೃಪಾ ಕಟಾಕ್ಷ ದೊರೆಯುತ್ತೆ ಅನ್ನೋದು ನಂಬಿಕೆ. ರಾಮನವಮಿಯ ಪ್ರಯುಕ್ತ ಸಂಸ್ಕೃತ ಭಾರತಿಯಲ್ಲಿ ಅಖಂಡ ರಾಮಾಯಣ ಪಾರಾಯಣವನ್ನು ಆಯೋಜಿಸಿದ್ದಾರೆ. ನಾವು ಅದರಲ್ಲಿ ಭಾಗವಹಿಸುವ ಒಂದು ಅವಕಾಶ ನಮಗೂ ಸಿಕ್ಕಿದೆ. ಹಾಗಾಗಿ ರಾಮನವಮಿಯ ಒಂದು ಶುಭ ಸಂದರ್ಭದಲ್ಲಿ ರಾಮನ ಕೃಪಾ ಕಟಾಕ್ಷಕ್ಕೆ ನಾವು ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೂ ಒಂದು ಇರಲಿ ಅಂತ ಪ್ರಾರ್ಥಿಸ್ತಾ, ನಾವು ವಾಲ್ಮೀಕಿ ರಚಿಸಿರುವಂತಹ ರಾಮಾಯಣ ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಈ ಪುಸ್ತಕಗಳು ನೋಡಿ 24,000 ಶ್ಲೋಕಗಳಿವೆ. ಅದ್ಭುತವಾಗಿದೆ. ಇದನ್ನ ನಾವು ಓದ್ತಾ ಇದ್ದೀವಿ. ನಮಗೆ ಅಖಂಡ ರಾಮಾಯಣ ಪಾರಾಯಣದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ರಾಮನ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗ್ತಿದ್ದೀವಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ರಾಮನವಮಿಯ ಶುಭಾಶಯಗಳನ್ನು ಇನ್ನೊಮ್ಮೆ ತಿಳಿಸ್ತಾ, ಇವತ್ತು ರಾಮನವಮಿಯ ಪ್ರಯುಕ್ತ ನಾನು ಮತ್ತೆ ಸುಶಾಂತ್ ಒಂದು ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವಂತಹ ವಸಂತ ರಾಗದಲ್ಲಿ ಹಾಗೂ ರೂಪಕ ತಾಳದಲ್ಲಿರುವಂತಹ ಒಂದು ಶಾಸ್ತ್ರೀಯ ಗಾಯನವನ್ನು ಮಾಡ್ತಾ ಇದ್ದೀವಿ. ಸುಶಾಂತ್ಗೆ ಅದು ತುಂಬ ಇಷ್ಟವಾದ ಹಾಡು. ಅವನಿಗೆ ತುಂಬ ಅದರ ಸಂಗತಿಗಳೆಲ್ಲ ಹೇಳಕ್ಕೆ ಬರಲ್ಲ. ಸಿಂಪಲ್ ಆಗಿ ಅವನ ಜೊತೆ ನಾನು ಅವನಿಗೋಸ್ಕರ ಹಾಡ್ತಾ ಇದ್ದೀನಿ. ಅವನಿಗೆ ತುಂಬ ಇಷ್ಟವಾದ ಹಾಡು. ಆದರೂ ಅವನಿಗೆ ತುಂಬ ನೆಗಡಿ ಬೇರೆ ಇದೆ, ಗಂಟ್ಲಲ್ಲಿ ಆ ಥರ ಕಫ ಇದೆ. ಹಾಗಾಗಿ ಅವನು ಎಷ್ಟು ಹಾಡ್ತಾನೋ ಗೊತ್ತಿಲ್ಲ. ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾನೆ. ನಾವಿಬ್ಬರೂ ಸೇರಿ ನಿಮಗೆ ರಾಮಚಂದ್ರಂ ಭಾವಯಾಮಿ ಎನ್ನುವ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವಂತಹ ಒಂದು ಕೀರ್ತನೆಯನ್ನು ಹಾಡ್ತಾ ಇದ್ದೀವಿ. ಕೇಳಿ. ರಾಮಚಂದ್ರಂ ಭಾವಯಾಮಿ, ರಾಮಚಂದ್ರಂ ಭಾವಯಾಮಿ, ರಘುಕುಲ ತಿಲಕಂ ಭೂಪೇಂದ್ರಂ, ರಾಮಚಂದ್ರಂ ಭಾವಯಾಮಿ, ರಘುಕುಲ ತಿಲಕಂ ಭೂಪೇಂದ್ರಂ, ರಾಮಚಂದ್ರಂ ಭಾವಯಾಮಿ, ರಘುಕುಲ ತಿಲಕಂ ಭೂಪೇಂದ್ರಂ, ರಾಮಚಂದ್ರಂ ಭಾವಯಾಮಿ.
दायकं नाम कीर्तनकारकं नरवरं व्रतमायिकं नाम कीर्तनकारकं नरवरं व्रतमायिकं रामचन्द्रं भावयामि रघुकुलतिलकम् उपेन्द्रं रामचन्द्रं भावयामि साकेतनगरे निवसन्तं साम्राज्यप्रदं हनुमन्तं साकेतनगरे निवसन्तं साम्राज्यप्रदं हनुमन्तं राकेन्दुवदनं भगवन्तं राकेन्दुवदनं भगवन्तं रमणीय कल्याण गुणवन्तं राकेन्दुवदनं भगवन्तं रमणीय कल्याण गुणवन्तं काकुत्स्थं धीमन्तं कमलाक्षं श्रीमन्तं नाकेशनुतमनन्तं वरगुरुगुहविहरन्तं काकुत्स्थं धीमन्तं कमलाक्षं श्रीमन्तं नाकेशनुतमनन्तं वरगुरुगुहविहरन्तं रामचन्द्रं भावयामि रघुकुलतिलकम् उपेन्द्रं रामचन्द्रं भावयामि ನಿಮಗೆಲ್ಲರಿಗೂ ರಾಮನವಮಿಯಂದು ರಾಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಅನೇಕರು ರಾಮನವಮಿಯಂದು ರಾಮನ ಜನ್ಮಸ್ಥಳ ಅಯೋಧ್ಯೆಗೆ ಹೋಗಿ ಅಲ್ಲಿಯ ಸರಯೂ ನದಿಯಲ್ಲಿ ಮಿಂದು ಪಾವನರಾಗ್ತಾರೆ. ನಾವು ಈ ವರ್ಷ ಸರಯೂ ನದಿಯ ದರ್ಶನವನ್ನು ಅಯೋಧ್ಯ ಬಾಲರಾಮನ ದರ್ಶನವನ್ನು ಮಾಡಿ ಬಂದು ಪವಿತ್ರರಾಗಿದ್ದೀವಿ. ಹಾಗೆ ನಿಮಗೆಲ್ಲರಿಗೂ ರಾಮನ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ಎಲ್ಲರ ಜೀವನದಲ್ಲೂ ಶ್ರೀರಾಮ ಸನ್ಮಂಗಳವನ್ನು ಉಂಟು ಮಾಡಲಿ, ರಾಮನ ಆದರ್ಶವನ್ನು ಜೀವನದಲ್ಲಿ ನಾವೆಲ್ಲರೂ ಅಳವಡಿಸಿಕೊಂಡು ಮುನ್ನಡೆಯೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.